everyone. ನನ್ನ ಮನೆ ಮತ್ತು ಕಾರಿನ ಮೇಲೆ EMI ಇದೆ, ಆದರೂ ಕೂಡ ನಾನು ಸ್ಕಾಲರ್ಶಿಪ್ ಕೊಡ್ತಾ ಇದ್ದೇನೆ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 130 ಹಳ್ಳಿಗಳಿಗೂ ನಾನು ಭೇಟಿ ಕೊಟ್ಟಿದ್ದೇನೆ. ನನ್ನ ರಿಪೋರ್ಟ್ ಕಾರ್ಡ್ ಬಿಜೆಪಿ ಕಚೇರಿಗೆ ಕಳಿಸುತ್ತೇನೆ. ಗೃಹಲಕ್ಷ್ಮಿ ಹಣ ನನ್ನ ಕ್ಷೇತ್ರಕ್ಕೆ 100 ಕೋಟಿ ರೂಪಾಯಿ ಬಂದಿದೆ. ಹೂವಿನ ಮಾರುಕಟ್ಟೆಗೆ 10 ಎಕರೆ ಜಾಗವನ್ನು ನೀಡಿದ್ದೇವೆ. 140 ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ದೇವೆ. ಬಿಜೆಪಿಯವರು ತಮ್ಮ ರಿಪೋರ್ಟ್ ಕಾರ್ಡ್ ಕೊಡಲಿ ಅಂತ ಹೇಳಿ ಅಗೇನ್ ಸವಾಲು ಹಾಕಿದ್ದಾರೆ. ರಿಪೋರ್ಟ್ ಕಾರ್ಡಿನ ವಿಷಯ ಯಾಕೆ ಬರ್ತಾ ಇದೆ ಅಂತ ಹೇಳಿದ್ರೆ, ಸಂಸದ ಹಾಗೂ ಶಾಸಕರ ಮಧ್ಯೆ ಒಂದು ಜಟಾಪಟಿ ನಡೀತು ಮೊನ್ನೆ ಅಷ್ಟೇ. ಆ ಸಂದರ್ಭದಲ್ಲಿ ಬಿಜೆಪಿ ನಾಯಕರುಗಳು ಹರಿಹಾಯ್ದು ಪ್ರದೀಪ್ ಈಶ್ವರ್ ಮೇಲೆ ಟೀಕೆಯನ್ನು ಮಾಡ್ತಾ ಇದ್ರು. ನಾನು ಎಷ್ಟು ಕೆಲಸ ಮಾಡಿದ್ದೀನಿ ತೋರಿಸ್ತೀನಿ ಬನ್ನಿ ಅಂತ ಹೇಳಿ ಸವಾಲಾಗ್ತಾ ಇದ್ದಾರೆ. ಬೇಕಾದಾಗ ಮಾಡೋದು ಅಂತ ನನ್ನ ಕಾರು ಮನೆ ಮೇಲೆ EMI ನಡೀತಾ ಇದೆ. ಆದರೂ ನಾನು ದುಡಿದಿರೋದ್ರಲ್ಲಿ ಅಮ್ಮ ಆಂಬುಲೆನ್ಸು, ಟೆಸ್ಟ್ ಸೀರೀಸು, ಮಕ್ಕಳಿಗೆ ಸ್ಕಾಲರ್ಶಿಪ್, SSLC ಓದೋ ಪ್ರತಿ ಮಗುಗೂ 1000 ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತೀನಿ. ಯಾಕೆಂದರೆ ಅವ್ರು SSLCಗೆ ಬಂದಾಗ ಸರ್ಕಾರಿ ಶಾಲೆ ಮಕ್ಕಳು ಒಂದೊಳ್ಳೆ ಗೈಡ್ ತಗೋಬೇಕು ಅಂತ ಆಸೆ ಇರುತ್ತೆ. ಮನೇಲಿ ಪಾಪ ಅಪ್ಪ ಅಮ್ಮ ಕೂಲಿ ಮಾಡ್ತಿರ್ತಾರೆ, ಯಾವುದೋ ಓದ್ಕೋಗಮ್ಮ ಅಂತಾರೆ. ನಾನು ಇದುವರೆಗೂ 7,000 ಮಕ್ಕಳಿಗೆ ಕಳೆದ 3 ವರ್ಷದಿಂದ 1,000 ರೂಪಾಯಿ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ ನನ್ನ ಸ್ವಂತ ಪರಿಶ್ರಮದಿಂದ. ಇದು ನನ್ನ ರಿಪೋರ್ಟ್ ಕಾರ್ಡ್. ನಾನು 5,000ಕ್ಕೂ ಹೆಚ್ಚು ಡಿಜಿಟಲಿ ಸಾಲ್ವ್ ಮಾಡಿದ್ದೀನಿ. 130 ಹಳ್ಳಿಗಳನ್ನು ಅಧಿಕಾರಿಗಳ ಜೊತೆ ಭೇಟಿ ಕೊಟ್ಟಿದ್ದೀನಿ. ಚಿಕ್ಕಬಳ್ಳಾಪುರದಲ್ಲಿ 12 ವಾರ್ಡು, ಮಂಚನಹಳ್ಳಿಯಲ್ಲಿ ವಾರ್ಡ್ ನಂಬರ್ 5 ಅಂದರೆ 1 ವಾರ್ಡು ಮುಗಿಸಿದ್ದೀನಿ. ಸಾವಿರಾರು ಅರ್ಜಿಗಳು ವಿಲೇವಾರಿ ಮಾಡಿದ್ದೀನಿ. ಇಷ್ಟೆಲ್ಲ ಹೇಳಬಿಟ್ಟೆ ಗ್ಯಾರಂಟಿಗಳಿಗೆ ದುಡ್ಡು ಹೋಗ್ತಿದೆ ಪ್ರದೀಪ್, ಅನುದಾನ ತಗೊಂಡೋಗಿದ್ಯಾ ಅಂತ. ಮಾನ್ಯ ಬಿಜೆಪಿಯವರೇ, ನಾನೇನು ಅನುದಾನ ತಗೊಂಡೋಗಿದ್ದೀನಿ ಅಂತ, ಇದು ನಾನು ಅನುದಾನ ತಗೊಂಡೋಗಿದ್ರೆ ಲಿಸ್ಟು, ಆರ್ಡರ್ ಕಾಪೀಸು ವಿತ್ ಪ್ರೂಫ್. ನಾನು ಗಾಳಿಯಲ್ಲಿ ಗುಂಡು ಹೊಡಿತಾ ಇಲ್ಲ. ಇದನ್ನ ಬಿಜೆಪಿ ಆಫೀಸ್ಗೆ ಇದು ಮುಗಿದ ನಂತರ ಕೊರಿಯರ್ ಮಾಡ್ತಾ ಇದ್ದೀನಿ. ಏನು ನಾನು 37 ಕೋಟಿ ಅಂತ ಏನು ಹೇಳಿದೆ, ಅದರ ಆರ್ಡರ್ ಕಾಪಿ ಇದೆ. ಅದ್ರ ಜೊತೆ ಗ್ಯಾರಂಟಿಗಳ ಮುಖಾಂತರ 44,473 ಗೃಹಿಣಿಯರಿಗೆ ನನ್ನ ಕ್ಷೇತ್ರದಲ್ಲಿ ಗೃಹಲಕ್ಷ್ಮಿ ಹೋಗ್ತಾ ಇದೆ. ಲಾಸ್ಟ್ ಅಕ್ಟೋಬರ್ಗೆ, ಅಕಾರ್ಡಿಂಗ್ ಟು ಅಫಿಷಿಯಲ್ ಡೇಟಾ, ಲಾಸ್ಟ್ ಅಕ್ಟೋಬರ್ಗೆ ಬರೀ ನನ್ನ ಕ್ಷೇತ್ರಕ್ಕೆ ನನ್ನ ಸರ್ಕಾರ 88,95,06,000 ರೂಪಾಯಿ ಕೊಟ್ಟಿದೆ. ಇನ್ನು ನವೆಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ ಗೃಹಲಕ್ಷ್ಮಿ ಆ್ಯಡ್ ಮಾಡಿದ್ರೆ ಆನ್ ಅಂಡ್ ಆವರೇಜ್ ಇನ್ನೊಂದು 50 ಕೋಟಿ ಜಾಸ್ತಿ ಆಗುತ್ತೆ. ಸೊ ಗೃಹಲಕ್ಷ್ಮಿ ಮುಖಾಂತರ ನನ್ನ ಕ್ಷೇತ್ರಕ್ಕೆ ಸರಿಸುಮಾರು 100 ಕೋಟಿ ಹರಿದು ಬಂದಿದೆ. ಈಗ ಮೊನ್ನೆ ಮಾನ್ಯ ಬಿಜೆಪಿಯವರು ಟ್ವೀಟ್ ಮಾಡಿದ್ರು, ಹೂವಿನ ಮಾರುಕಟ್ಟೆ ಪರಿಸ್ಥಿತಿ ಏನು ಪ್ರದೀಪ್ ಈಶ್ವರ್ ಅವರೇ ಅಂತ. ಸರ್, ಮಾನ್ಯ ಬಿಜೆಪಿ ರಾಜ್ಯಾಧ್ಯಕ್ಷರು, ವಿರೋಧ ಪಕ್ಷದವರು ಬಿಜೆಪಿಯವರು, ಸರ್ ನಿಮ್ಮದೇ ಸರ್ಕಾರ ಇದ್ರೂ ಹೂವಿನ ಮಾರ್ಕೆಟ್ ಬಗ್ಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ. ನಾನು MLA ಆದಮೇಲೆ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ 10 ಎಕರೆ ಆರ್ಟಿಕಲ್ಚರ್ಗೆ ಅದು ಸರಿಸಮಾನವಾದ ಜಾಗವನ್ನು ಬೇರೆ ಕಡೆ ಕೊಟ್ಟು ಆರ್ಟಿಕಲ್ಚರಿಂದ 10 ಎಕರೆ ಜಾಗ ಸರ್ಕಾರದಿಂದ ಮಂಜೂರು ಮಾಡಿಸಿ ಮೊನ್ನೆ ಬಡ್ಜೆಟ್ಟಲ್ಲಿ 140 ಕೋಟಿ ಬೇಕು ಅಂತ ಬಡ್ಜೆಟ್ಟಲ್ಲಿ ಅನೌನ್ಸ್ ಮಾಡಿಸಿದ್ದೀನಿ. 10 ಎಕರೆ ಜಾಗ ಎಲ್ಲಿ, ಅಲ್ಲಿ ಎಕರೆ ಎಷ್ಟು ಹೋಗ್ತಿದೆ ಇವತ್ತು? 6 ರಿಂದ 7 ಕೋಟಿ. ಪ್ರೈಮ್ ಏರಿಯಾದಲ್ಲಿ 10 ಎಕರೆ ಜಾಗ ಕೊಡಿಸಿರೋದು. ನಾನು ಇವ್ರ ಥರ ಎಲ್ಲ ಒಳಗೆ ಮಾಡ್ತಿಲ್ಲ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಆಕ್ಸೆಸ್ ಇರಬೇಕು ಅಂತ 10 ಎಕರೆ ಜಾಗ ಕ್ಯಾಬಿನೆಟ್ ಅಲ್ಲಿ ಆರ್ಡರ್ ಮಾಡಿಸಿದ್ದೀನಿ. 140 ಕೋಟಿ ಅನೌನ್ಸ್ ಮಾಡಿಸಿದ್ದೀನಿ. ಒಂದು ಎತ್ತಿನೊಳೆ ಯೋಜನೆ 2027ಕ್ಕೆ ಚಿಕ್ಕಬಳ್ಳಾಪುರ ತಗೊಂಡು ಹೋಗ್ತೀನಿ. ನಾನೆಲ್ಲರಿಗೂ ಹೇಳಕ್ ಬಯಸ್ತೀನಿ, ದಾನ ಅಂದ್ರೆ ನಮಗೆ ಜಾಸ್ತಿ ಆದಾಗ ಮಾಡೋದಲ್ಲ ಸರ್, ಇನ್ನೊಬ್ರಿಗೆ ಬೇಕಾದಾಗ ಮಾಡೋದು ಅಂತ. ಇದು ಪ್ರದೀಪ್ ಈಶ್ವರ್ ಹೇಳ್ತಾ ಇರುವಂಥ ಮಾತು. ಪ್ರದೀಪ್ ಈಶ್ವರ್ ಹೇಳ್ತಾ ಇದ್ದಾರೆ, ನನ್ನ ಕ್ಷೇತ್ರದಲ್ಲಿ ನಾನು ಎಷ್ಟು ಕೆಲಸ ಮಾಡ್ತಾ ಇದ್ದೀನಿ, ನನ್ನ ಕ್ಷೇತ್ರದಲ್ಲಿ ಎಷ್ಟು ಅನುದಾನವನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀನಿ, ಹೂವಿನ ಮಾರುಕಟ್ಟೆ ಏನಾಗಿದೆ, ಅದರ ಜೊತೆಗೆ ತನ್ನ ವೈಯಕ್ತಿಕವಾಗಿಯೂ ಕೂಡ ಎಷ್ಟು ನಾನು ಅನುಕೂಲ ಮಾಡಿಕೊಡ್ತಾ ಇದ್ದೀನಿ ಅನ್ನೋದನ್ನು ವಿವರಣೆ ಕೊಟ್ಟಿದ್ದಾರೆ.